Education is only one thing which no one can take away from you. By this thought, now I would like to call first standard student for dance Namura Santeli song. Next, be ready, Nimbiya Banataga song. ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಡು ನೀಂತಾನೆ ನಿನ್ನ ನೋಡಿ ನಕ್ಕೋನು ನಾಂತಾನೆ ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಡು ನೀಂತಾನೆ ನಿನ್ನ ನೋಡಿ ನಕ್ಕೋನು ನಾಂತಾನೆ ನಿನ್ನ ನೋಡಿ ನಕ್ಕೋನು ನಾಂತಾನೆ ನಮ್ಮೂರ ಜಾತ್ರೆಲಿ ಪೇಟೆಯ ಬೀದಿಲಿ ಜಡೆಯನ್ನು ಎಳೆದವ ನೀಂತಾನೆ ನಿನ್ನ ಕೆನ್ನೆಗೆ ಹೊಡೆದೋಳು ನಾಂತಾನೆ ಬಾರೆ ಸಂತೆಗೆ ಹೋಗೋಣ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾರೆ ಸಂತೆಗೆ ಹೋಗೋಣ ಸಿನಿಮಾ ಟೆಂಟಲ್ಲಿ ಕೂರೋಣ ಅಲ್ಲಿ ಮಕ್ಕಳು ಸಿಕ್ಕಲ್ಲಿ ಬಂದೈಟು ಸೀಟಲ್ಲಿ ಮುಟ್ಟಿನ ಬೈಸ್ಕೋಪು ತೋರೆ ನೀರೆ ಬಾರೋ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಬಾರೋ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಅಲ್ಲಿ ಮಕ್ಕಳು ಸಿಕ್ಕಲ್ಲಿ ಬಂದೈಟು ಸೀಟಲ್ಲಿ ಮುಟ್ಟಿನ ಬೈಸ್ಕೋಪು ತೋರೆ ನೀರೆ ಬಾರೆ ಸಂತೆಗೆ ಹೋಗೋಣ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾರೋ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಇವ ಯಾವ ಸೀಮಿ ಗಂಡು ಕಾಣಮ್ಮೋ ಇವನಿಗೆ ನನ್ನ ಸೀರೆ ಮ್ಯಾಲ ಯಾಕ ಕಣ್ಣಮ್ಮೋ ಆ ನೋಟ ಒಂದು ಬಾಣದಂಗಮ್ಮೋ ಶಿವ ಶಿವ ಅದು ಹ್ಯಾಂಗ ಬಂದು ನಾಟಿಕೊಂತಮ್ಮೋ ಗುರುವಾರ ಬಂದ ಗುರುತಾಯ್ತ ಎಂದ ಆ 7 ಜನ್ಮ ನೆನಪಾಯ್ತ ಎಂದ ಯವರಾಜನೂರಿನ ಗಂಡು ಕಾಣಂಬು ತಡಿತಡಿಯುವ ಕೋಳಿ ಹುಡುಗರ ಜಾತಿ ಅಲ್ಲಂಬು ನನ್ನ ಮ್ಯಾಲ ಊರಿನ ಕೋಟಿ ಕಣ್ಣಂಬು ಶಿವ ಶಿವ ನನ್ನ ಕಣ್ಣು ಯಾಕೋ ನಿನ್ನ ಮ್ಯಾಲಂಬು ರವಿರಾಜ ಬಂದ ಕನಸಾಗಲಿಂದ ಮಗು 7 ಎಂದ ನೆನಸೇರು ಎಂದ ಇವ ಯಾವ ಸೀಮಿ ಗಂಡು ಕಾಣಮ್ಮೋ ತಡಿತಡಿಯುವ ಗೋಲಿ ಹುಡುಗರ ಜಾತಿ ಅಲ್ಲಂಬೋ ಬಂದಾಳೋ ಬಂದಾಳು ಬಿಂಕದ ಸಿಂಗಾರಿ ಬಂದಾಳೋ ಬಂದಾಳು ಚಂದಿರ ಚಕೋರಿ ತಂದಾಳೋ 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 ಪ್ರೇಮದ ಸಿರಿ ಬಂದಾಳೋ ಬಂದಾಳು ಬಿಂಕದ ಸಿಂಗಾರಿ ಬಂದಾಳೋ ಬಂದಾಳು ಚಂದಿರ ಚಕೋರಿ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿರು ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು ಬಿಡಲಾರೆ ನಾನೆಂದಿರು
The folk songs are really melodious to listen. Which is your favorite song? ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ. Yes, it is beautiful song. Now first standard students are coming to dance for this folk song. Next, be prepared Yakshagana from PUC students. ಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ರಾಗಿರುವೋಳೆ ಹೊಲ್ಗಾದ ಸದ್ದಿಗೆ ಒದಗೋಳೆ ಒದಗೋಳೆ ಹೊಲ್ಗಾದ ಸದ್ದಿಗೆ ಒದಗೋಳೆ ಸರಸ್ವತಿಗೆ ನಮ್ನಾಲಿಗೆ ತೊಡರ ನೀ ಗಲ್ಪ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಕೊಂಡಾಡುವಂತಹ ಕಲೆ, ಪೌರಾಣಿಕ ಪಾತ್ರದಿ ಪರಿತತ್ವವ ಪರಿಚಯಿಸುವ ಸೆಲೆ, ಮಾತಿನ ಶೈಲಿ, ನಾಟ್ಯದ ವಯ್ಯಾರ, ಕಲಾ ರಸಿಕರನ್ನ ಕೆರಳಿಸುವಂತಹ ಕಲೆ. ಇದುವೇ ಕಲಾಭಿಮಾನಕ್ಕೆ ಸಿಕ್ಕ ಉಡುಗೊರೆ. ವೇಷಭೂಷಣ ಧರಿಸಿ, ಮುಖಕ್ಕೆ ಬಣ್ಣ ಹಚ್ಚಿ, ಕಣ್ಣಿನಲ್ಲೇ ಭಾವನೆಗಳನ್ನು ವ್ಯಕ್ತಪಡಿಸಿ, ಕಾಲಿಗೆ ಗೆಜ್ಜೆಯನ್ನ ಧರಿಸಿ, ಗೆಜ್ಜೆಯ ನಾದದ ಮೂಲಕವೇ ಜನರ ಮನಸ್ಸನ್ನ ಗೆಲ್ಲುವಂತಹ ಕಲೆ ಯಕ್ಷಗಾನ. Yakshagana is a traditional theatre art of Karnataka and coastal area of South India, developed during the period of Bhakti movement. Yakshagana is a proud art of our Karnataka. ಈಗ ಗಣಪತಿ ಸ್ತುತಿಯನ್ನ ಬೆಳಗಿಸುತ್ತಾ ಅಜ್ಞಾನವ ಕೆಡೆವ ದೀಪ,
ವೇಷಭೂಷಣವನ್ನು ಧರಿಸಿ ಮೆರೆಯಲು ಬರುತ್ತಿದ್ದಾರೆ SMVPU ಕಾಲೇಜಿನ ವಿದ್ಯಾರ್ಥಿಗಳು. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಯಕ್ಷಗಾನ ಪರ್ಫಾರ್ಮೆನ್ಸ್ ಬೈ ಅವರ್ ಶೈನಿಂಗ್ ಸ್ಟಾರ್ಸ್ ಆಫ್ SMVPU ಕಾಲೇಜ್. ಅಂಡ್ ದ ನೆಕ್ಸ್ಟ್ ಪ್ರೋಗ್ರಾಮ್ ಇಸ್ ಹಾನರಿಂಗ್ ಟು ದ ಫಾರ್ಮರ್ಸ್. ರೈತ ಬಾಂಧವರು ಎಲ್ಲಿದ್ರೂ ಕೂಡ ವೇದಿಕೆ ಬಲಭಾಗಕ್ಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಮೂಲಕ ಕರಾವಳಿ ಕಂಪನ ಪ್ರೋತ್ಸಾಹಿಸೋಣ. ಜೋರಾದ ಚಪ್ಪಾಳೆ. ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖನ ನಿನ್ನ ಪಾದವ ನೆನವೇ ತರಗಡದ ತರಗಡದ ಗಜಮುಖ ನಾ ನಿನ್ನ ಪಾದವ ನೆನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ ಇಂಥ ಅತ್ಯುತ್ತಮವಾದ ಕಲೆ ಇಷ್ಟು ಬೇಗ ಮುಗಿದಿಲ್ಲ, ಕಂಟಿನ್ಯೂ ಆಗ್ತಾ ಇದೆ. ಜೋರಾದ ಚಪ್ಪಾಳೆ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ
ತಾರೆ ನನ್ನ ಗಡಗಡದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಾಳುಗಾರಿ ನೀ ಬರುವಾಗ ಸ್ವರ್ಗವೇ ನಾಡುತ್ತಿದೆ ಕೆಳ ಚೆಲುವೆ ಧಮನಿ ಧಮನಿ ಕರೆವಾ ಹೆಸರೇ ನೀ ತರುಣಿ ಕರೆವಾ ಹೆಸರೇ ನೀ ತರುಣಿ ಕೋಮಲಾಂಗಿಯೇ ನನ್ನ ಮನದೊಳು ಇಣುಕಿದೆ ಕೆಣಕಿದೆ ಕೇಶರಾಶಿಯು ಇರುಳು ಆದರೆ ಮೊಗದಲ್ಲಿ ಬೆಳಕಿದೆ ನಿನ್ನ ಮಾತಿನ ಪ್ರವಾಹದಲ್ಲಿ ಸುಳ್ಳಿನ ಪ್ರಭಾವ ಚೆಲ್ಲಿ ಹೋಗಲಿಕ್ಕೆ ನೀ ಸರಿದಾಗ ನವಮನುವಾಗುವುದೇ. ಕೆಳ ಚೆಲುವೆ ಕರಾವಳಿಯ ಸೊಗಡನ್ನ ಕಣ್ತುಂಬಿಸಿದಂತಹ ನಮ್ಮ SMV PU ಕಾಲೇಜ್ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಓಂ ಶ್ರೀ ಹೇಮವೇಮ. ಎಲ್ಲರಿಗೂ ಸುಂದರ ಶುಭ ಸಂಜೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜ್ಞಾನಾಕ್ಷಿ ವಿದ್ಯಾನಿಕೇತನ ಶಾಲೆಯ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಪಂಚದಲ್ಲಿ ಕಣ್ಣೀರು ಹನಿಗಿಂತ ಬೆವರ ಹನಿ ಶ್ರೇಷ್ಠ. ಏಕೆಂದರೆ ಕಣ್ಣೀರು ಬರುವ ಹಾಗೆ ನಟಿಸಬಹುದು, ಆದರೆ ಬೆವರ ಹನಿ ಬರುವ ಹಾಗೆ ನಟಿಸೋದಕ್ಕೆ ಆಗೋದಿಲ್ಲ. ರೈತ ದೇಶದ ಬೆನ್ನೆಲುಬು. ರೈತ ನಮ್ಮ ಸಮಾಜದ ಹೃದಯ ಎಂದರೆ ತಪ್ಪಾಗಲಾರದು. ಅಂತಹ ಒಂದು ಪ್ರಗತಿಪರ ರೈತರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವ ಸಮರ್ಪಣೆಯನ್ನು ನಾವು ಈ ದಿನ ಹಮ್ಮಿಕೊಂಡಿರ್ತೇವೆ. ರಾಘವ್ ಅವರು ಸಾವಯವ ಕೃಷಿ ಬಗ್ಗೆ ಒಂದೆರಡು ಮಾತನಾಡ್ತಾರೆ. ನಾನು ಗೌರವ ಸನ್ಮಾನ ಮಾಡ್ತೀನಿ. ಅವ್ರ ಮಾತುಗಳನ್ನು ನೀವು ಕೇಳಿಸ್ಕೋತಾ ಇರಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮಕ್ಕಳ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ ಭಾಳನೇ ಖುಷಿಯಾಗಿದೆ. ಈ ಮಕ್ಕಳಿಗೆ ತಂದೆ ತಾಯಿಯಾಗಿ ನೀವು ಕೂಡ ಅವರ ಭವಿಷ್ಯಕ್ಕೆ ವಿಷಮುಕ್ತ ಆಹಾರ ಕೊಡಬೇಕು ಅಂತಂದು ನನ್ನ ನಿವೇದನೆ. ವಿಷಮುಕ್ತ ಆಹಾರವಾಗಿ ರೈತರಾಗಿ ನೀವು ನಿಮ್ಮ ಮನೆಗಳಲ್ಲಿ ಬೆಳೆದು ಅವರು ಮುಂದಿನ ಭವಿಷ್ಯಕ್ಕಾಗಿ ನೀವು ಒದಗಿಸ್ಬೇಕು. ಅದೇ ಥರ ನಿಮಗೆ ಗೊತ್ತಿಲ್ಲದಿದ್ದರೆ ಇಲ್ಲಿ ವೇದಿಕೆ ಮೇಲಿರೋಂಥ ಈ ಅನುಭವ ಇರೋಂಥ ರೈತರ ಹತ್ರನೂ ನೀವು ಕಲಿತು ಮಾಡ್ಬೋದು. ಇವತ್ತು ಕರೋನಾ ಕಾಲದಲ್ಲೆಲ್ಲ ನೀವು ಆಗಲೇ ನೋಡಿದ್ದೀರಿ, ದುಡ್ಡು ಆಸ್ತಿಗಂತೂ ಆರೋಗ್ಯ ಮುಖ್ಯ. ಅವರು ಇವತ್ತಿನ ಮಕ್ಕಳಿಗೆ ಭವಿಷ್ಯ ಒಳ್ಳೆಯದಾಗಿ ಬಿಟ್ಟು ಹೋಗೋ ಅಂಥದ್ದು ಏನಪ್ಪ ಅಂದರೆ ಇಲ್ಲ, ದುಡ್ಡು ಆಸ್ತಿ ಅಲ್ಲ, ಅದಕ್ಕಂತೂ ಮುಖ್ಯವಾದ್ದು ಆರೋಗ್ಯ. ಆ ಆರೋಗ್ಯ ಸಲುವಾಗಿ ನೀವು ಎಲ್ಲರೂ ಕೂಡ ವಿಷಮುಕ್ತ ಆಹಾರ ಬೆಳಿಲಿಕ್ಕೆ ಕೊಂಡ್ಕೊಳ್ಳಿಕ್ಕೆ ಒತ್ತು ಕೊಟ್ಟು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಸಲುವಾಗಿ ನೀವು ಎಲ್ಲರೂ ಮಾಡಬೇಕಾಗಿ ಇಲ್ಲಿನ ವೇದಿಕೆ ಮೇಲಿರೋ ಎಲ್ಲ ರೈತರು ನಾನು ವಿನಂತಿ ಮಾಡ್ತಿದ್ದೀನಿ. ಶರಣಂ ಶರಣಂ ಶರಣಂ
ಭಗವಂತನೇ ಭಗವಂತನೇ ಅನ್ನ ನೀಡುವ ಸಿರಿವಂತನೇ ಶರಣಂ 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 ಜನವ ಸಾಕುವ ದೊರೆಗೆ ಶರಣಂ ನಿನಗೆ ಶರಣಂ ನಿನಗೆ ಜನವೇ ನಿನಗೆ ಮೊರೆಯೇ ಶರಣಂ ನಿನಗೆ ಶರಣಂ ನಿನಗೆ ಜಗದ ಜ್ಯೋತಿ ನಿನಗೆ ಶರಣಂ. ಸನ್ಮಾನ ಮಾಡೋದು ಒಂದು ಸಾಂಕೇತಿಕ. ನಾವು ರೈತರಿಗೆ ಏನು ಕೊಡ್ಬೋದು? ನಾವು ಒಂದು 4 ಅವ್ರನ್ನ ಪ್ರೀತಿಯಿಂದ ನಾವು ಅವ್ರನ್ನ ಮಾತನಾಡಿಸಿದ್ರೆ ಸಾಕು. ಒಬ್ಬ ರೈತ ಇಲ್ಲಿ ಹೋಗ್ತಾ ಇರ್ತಾರೆ, ದಿನ ಹೊಸಳ್ಳಿ ರೈತರು, ಬಿಳುಸ್ನೂರು ರೈತರು, ಕಮಲಾಪುರತರು, ಅವ್ರು ಕಷ್ಟಪಟ್ಟು ದುಡಿಯೋದನ್ನ ನೋಡಿದ್ರೆ ಅವ್ರ ಮಕ್ಕಳೆಲ್ಲ ಇಲ್ಲಿ ನೋಡ್ತಿರ್ತಾರೆ. ಅವರೆಲ್ಲ ದನಗಳ್ನು ಹಸುಗಳ್ನು ಹೊಡ್ಕೊಂಡು, ಫ್ಯಾಕ್ಟ್ರಿ ಹೊಡ್ಕೊಂಡು, ಹೊಲ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಯಾಕೆ ಹೆಮ್ಮೆಯಿಂದ ರೈತರ ಬಗ್ಗೆ ನಾವು ಕಾಳಜಿ ಇಟ್ಕೋಬೇಕು ಅಂತಂದರೆ, ಅವ್ರಿರಂದ್ರೆ ನಾವೆಲ್ಲ ಇದ್ದೀವಿ, ಅವರಿಲ್ಲ ಅಂದರೆ ನಾವು ಯಾರೂ ಇಲ್ಲ, ನಮಗೆ ಅನ್ನನೂ ಇಲ್ಲ, ಏನೂ ಇಲ್ಲ. ಹಂಗಾಗಿ ಎದ್ದು ನಿಂತ್ಕೊಂಡು ಜೋರಾಗಿ ಚಪ್ಪಾಳೆ ತಟ್ಟಿ ಈ ಒಬ್ಬ ರೈತಲ್ಲ, ನಾಡಿನ ದೇಶದ ಎಲ್ಲ ರೈತರಿಗೂ ನಾವು ಈ ಮುಖಾಂತರವಾಗಿ ಗೌರವ ಸಮರ್ಪಣೆಯನ್ನು ಮಾಡೋಣ. ಆ ರೈತರ ಪರವಾಗಿ ಒಬ್ಬರೇ ಒಬ್ಬರು ಒಂದು ಮಾತಾಡ್ತಾರೆ, ಅವರು 2 ನಿಮಿಷ ಮಾತಾಡ್ಬೇಕಾಗಿ ಕೇಳ್ಕೊಳ್ತೇನೆ. ನಾವು ದೇವರ ಮಕ್ಕಳು, ಅಂದರೆ ನಾವು ಸೃಷ್ಟಿಸಿದಂತಹ ತಂದೆ ತಾಯಿಗಳೇ ನಮ್ಮ ದೇವರು. ಅದು ಬಿಟ್ಟರೆ ಅನ್ನ ನೀಡುವ ರೈತರು ಅಂದರೆ ಯಾರು? ಅನ್ನ ನೀಡುವಂತಹ ರೈತನೇ ದೇವರು, 2ನೇ ದೇವರು ಅಂತ. ಹಾಗಾಗಿ ನಾವು ತಿನ್ನುವ ಅನ್ನ ವಿಷವಾದಾಗ ನಾವು ಎಲ್ಲಿಗೆ ಹೋಗ್ತೀವಿ? ಆಹಾರವೇ ಎಲ್ಲಿದೆ ಅಂತ ನಾವು ಹೇಳಿದ್ನಪ್ಪ ಅಂದರೆ, ಇವತ್ತು ತುಂಬ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ಭೂಮಿಯಲ್ಲಿರೋ ನಾವು ಪ್ರತಿಯೊಂದು ಜೀವಿಯು ಬದುಕಿದ್ರೆ ಮಾತ್ರ ನಾವು ಈ ಒಂದು ಕೃಷಿ ಉಳಿಲಿಕ್ಕೆ ಸಾಧ್ಯ. ನಾವು ಒಂದೇ ಒಂದು ಉದಾಹರಣೆ ಹೇಳ್ತೀವಿ, ಜೇನು ಇವತ್ತು ನಮ್ಮ ಭೂಮಿ ಮೇಲೆ ಇಲ್ಲ ಅಂದರೆ ನಮ್ಮದು ವ್ಯವಸಾಯನೂ ಇಲ್ಲ. ಹಾಗೆ ನಮ್ಮ ರಾಸಾಯನಿಕ ತಾಕಗಳನ್ನು ಕಡಿಮೆ ಮಾಡ್ಕೊಂತ ನಾವು ದೇಶೀಯ ಬೀಜ ಮತ್ತು ಸಾವಯವ ಕೃಷಿಗೆ ತಿನ್ನುವ ಅನ್ನಕ್ಕೆ ವಿಷ ನೀಡದೆ ನಾವು ಮನೆಗೆ ಮೊದಲು ಬೆಳ್ಕೊಂಡು ಆಮೇಲೆ ಪರರನ್ನು ಸಂತೈಸುವ. ಆದರೆ ಈ ಆಹಾರದ ವಿಚಾರದಲ್ಲಿ ನಾವು ಸ್ವಾರ್ಥಿಯಾಗೋಣ ಅಂತ ಹೇಳಿಬಿಟ್ಟು ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ವಿಷವನ್ನು ನಿಲ್ಲಿಸಿ ಸಾವಯವ ಆಹಾರ ಮತ್ತು ದೇಶೀಯ ತಳಿಗಳು, ಅಂದರೆ ನಾವು ಜವಾರಿ ತಳಿಗಳು ಹೇಳ್ತೀವಲ್ಲ, ಆ ಆಹಾರನೇ ನೀಡಬೇಕಂತ ಹೇಳಿಬಿಟ್ಟು ಅದೇ ಆಯುರ್ವೇದಿಕ ಔಷಧಿ ಗುಣಗಳು ಅಂತ ಹೊಂದಿದಂಥ ಆಹಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕಳಕಳಿ ಕೇಳ್ತೇವೆ. ಈಗ ಚುಟು ಕೇಳ್ತೀರಾ? ನೀರಿಲ್ಲದ ಮೇಲೆ ಏನು ಬದುಕೀತು, ಬೇರಿಲ್ಲದ ಮರ ಹೇಗೆ ಚಿಗುರೀತು, ನೀರು ಗಾಳಿ ಆಹಾರಲ್ಲದ ಯಾವ ಜೀವ ಉಳಿದೀತು, ರೈತನಿಲ್ಲದಿದ್ದರೆ ಈ ದೇಶ ಏನಾದೀತು, ನೀನೇ ಹೇಳಿ ಗೆಳೆಯ, ನೀನೇ ಹೇಳಿ ಗೆಳೆಯ. ಚಿನ್ನದಿಂದ ತಯಾರಿಸಬಹುದು ವೈವಿಧ್ಯಮಯ ಆಭರಣ, ಚಿನ್ನದಿಂದ ತಯಾರಿಸಬಹುದು ವೈವಿಧ್ಯಮಯ ಆಭರಣ, ಅನ್ನದಿಂದ ತಯಾರಾದ ಸಕಲ ಜೀವರಾಶಿಯ ಬದುಕಿನ ಬಾಳ ಬುತ್ತಿ. ಎಲ್ಲರಿಗೂ ಧನ್ಯವಾದಗಳು. ಈ ದೇಶದ 3 ಅಮೂಲ್ಯ ರತ್ನಗಳೆಂದರೆ ರೈತ, ಯೋಧ, ಗುರು. ಈ 3 ಅಮೂಲ್ಯ ರತ್ನ ತಮ್ಮೆಲ್ಲ ಮನಸ್ಸುಗಳಿಂದ ಜೋರಾದ ಚಪ್ಪಾಳೆ ಸಲ್ಲಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳೇ. ನಮಸ್ಕಾರ. ಈಗ ರೈತರಿಂದ ನಮ್ಮ LKG UKGಯ ಮಕ್ಕಳಿಗೆ ಗೌರವ ಸಮರ್ಪಣೆ ಇರ್ತದೆ. ನೀವು ರೈತರ ಬೆನ್ನೆಲುಬು, ಮಕ್ಕಳು ಈ ದೇಶದ ಬೆನ್ನೆಲುಬು, ನೀವೇ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಆಗಸವಾಗು, ನಾಡಿನ ಒಳ್ಳೆಯ ಪ್ರಜೆಯಾಗು, ಅರುಹುತ್ತರಯ್ಯ ಇಂಥ ಕಂದನನ್ನು, ಅಂತಲೋಕ ಮೆಚ್ಚಬೇಕು ನೀನನ್ನು, ನಮ್ಮ ಆಶಾ ಗೋಪುರದ ಕಲಶವಾಗು, ವಿದ್ಯೆ ಎಂಬ ಖಡ್ಗವೊಂದು ತಂದೆ ಕೊಡುಗೆ, ವಿನಯ ಎಂಬ ಅಸ್ತ್ರವೊಂದು ತಾಯೆ ಕೊಡುಗೆ, ದ್ರೋಹಿ ಎಂಬ ಪಂಥದಿಂದ ದೂರವಾಗು, ಕೋಪವೇ ಹಿಂಸೆಗೆ ಕಾರಣ, ಸಹನೆಯೇ ಬಾಳಿಗೆ ಭೂಷಣ, ಆವೇಶವನ್ನು ಜಯಿಸು, ಓಂ ಸಹನಾ ಭವತು ಜಪಿಸು.
ಈಗ ಒಬ್ಬ ರೈತ, ದೊಡ್ಡ ರೈತ, ಅವನು ಮಾತನಾಡ್ತಾನಂತೆ. Good evening everyone. I'm Tejas Sisem. I'm studying in UKG. Today I will speak farmer. Farmers are the backbone of our country. He is the heart of our society. They live simple and honest life. They get up early in the morning. We should respect the farmers. He produces different types of crops. They work in drainage. They are very hard working. Thank you. ಇವನು ಇಂಗ್ಲೀಷ್ ರೈತ ಅದಾನೆ ಇವನು. ಹಾಂ, ಓಕೆ, ಎಲ್ಲರಿಗೂ ಹಾಕ್ರಿ ಗೌರವ. ಎಲ್ರಿಗೂ ರೈತರಿಗೆ ಮತ್ತು ಮುದ್ದು ಮಕ್ಕಳಿಗೆ ಶರಣಾರ್ಥಿಗಳು. Thank you for recognizing those accomplishments. ಬಾಳಿನಲ್ಲಿ ಭಾಗ್ಯ ತಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚಂದ್ರಕ, ಧಾನ್ಯದ ರಾಶಿಯ ಎಲ್ಲೆಡೆ ಚಂದ್ರಕ. ಭೂಮಿ ತಾಯಿ ಕಾಲು ಕಟ್ಟಲು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಕಥೆನೆ ಚಂದ, ಕಂತೆ ಕಂತೆ ಕಟ್ಟಿ ನಿಂತ ಬರವೆ ಅಂದ. ನೆಕ್ಸ್ಟ್ ಅನೌನ್ಸ್ಮೆಂಟ್. Thank you guys for your wonderful performance. If the desire of gold is not for gold, it's for the means of freedom and benefit. Now I would like to call third standard students for Bala Bangara song. Next performance is army dance from PO students. ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ
में नानैया ಮಕ್ಕಳೇ, ನೀವು ದೊಡ್ಡವರಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಸರ್, ನಾನು ಡಾಕ್ಟರ್ ಆಗ್ಬೇಕಂತ ಇದ್ದೀನಿ. ಗುಡ್. ಸರ್ ನಾನು ಪೊಲೀಸ್ ಆಗಬೇಕು. ಗುಡ್. ಸರ್, ನಾನು ಇಂಡಿಯನ್ ಆರ್ಮಿಗೆ ಸೇರ್ಕೋಬೇಕು ಅಂತಿದ್ದೀನಿ ಸರ್. ಸೇರ್ಕೊಂಡು ದೇಶ ಸೇವೆ ಮಾಡ್ಬೇಕಂತ ಇದ್ದೀನಿ. ಓಹ್ ಗುಡ್. ಇಷ್ಟು ಚಿಕ್ಕ ವಯಸ್ಸಿಗೆ ನಿಮಗೆ ದೇಶ ಕಾಯಬೇಕು ಅನ್ನೋ ಛಲ ಇದೆ ಅಲ್ಲ, ಭೇಷ್ ಪುಟ್ಟ. ಕೆಲವು ವರ್ಷಗಳ ನಂತರ ಇಷ್ಟೆಲ್ಲ ನಾನು ಕನ್ಸು ಕಾಣ್ತಿದ್ನಲ್ಲ, ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಸಿಗಬೇಕು ಅಂತ. ಅದು ಇವತ್ತು ನನಸಾಯ್ತು ಅಪ್ಪ. ನಾನು ಇಂಡಿಯನ್ ಸೋಲ್ಜರ್ ಅಂತ ಹೇಳೋಕೆ ತುಂಬಾ ಹೆಮ್ಮೆ ಆಗ್ತಿದೆ.
ಅನುಸರಿಸೋ ಅನುಕರಿಸೋ ಜಗವು ಏನೇ ಅರಳಿ ಅದರ ಚಿಂತೆ ಬೇಡ ಜನ್ಮ ತೋರಿದವನ ಪರಿಗಣಿಸೋ ಹೆಸರು ಎಲ್ಲರ ಹಣೆಗೆ ಲೇಖನಿ ಹಿಡಿಯುವ ಸೃಷ್ಟಿಕರ್ತ ಬ್ರಹ್ಮ ಅಂತ ಬ್ರಹ್ಮನ ಹಿಂದೆಯೂ ಇರುವಳೊಬ್ಬ ಅಮ್ಮ ಜಗ ಜಗ ಅವರು ಬದಲಾಗೋ ಯಾರು ಜ್ವಾಲಾಮುಖಿಯಾಗೋ ಬಯಲಿಗಳ ಮೇಲೆ Let's go! ಸಿಗುವುದು ಜಗದಲ್ಲಿ ನಿಂತರೂ ಸಾಗಿ ಹಠವಾಗಿರದೆ मातरम मेरा भारत महान बोलो भारत माता की Wow, what a powerful performance. India is my home. Duty is my life. Gun is my wife. I am proud to be an Indian. Salute to our soldiers. I love my Indian army. Bolo Bharat Mata ki Jai. Bolo Bharat Mata ki Jai. ಭಾರತದ ವೀರ ಯೋಧರಿಗೆ ಜಯವಾಗಲಿ. ಭಾರತದ ಗಂಡುಗಲಿಗಳಿಗೆ ಜಯವಾಗಲಿ. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ದೇಶ ಕಾಯುವಂತಹ ಯೋಧರು, ನಮ್ಮನ್ನು ಕಾಯುವಂತಹ ದೇವರು. ಅಂತಹ ದೇವರುಗಳಿಗೆ ನಾವು ನಮ್ಮ ಗೌರವ ಸಮರ್ಪಣೆಯನ್ನ ಈ ದಿನ ಹಮ್ಮಿಕೊಂಡಿದ್ದೇವೆ. ಪರಶುರಾಮ್ ಎಂ ಒಳೆಸಿರಿಗೆರೆ, ಆನಂದ್ ಡಿಜಿ ನಂದಿಗುಡಿ, ಮಂಜು ಕೆ ಒಳೆಸಿರಿಗೆರೆ, ವೀರೇಶ್ ಎರೆಸೀಮೆ ಒಳೆಸಿರಿಗೆರೆ, ರವಿ ಕೆ ಬಿಳ್ಸ್ನೂರ್, ರಾಜಪ್ಪ ನಾಗಜ್ಜಿ ಬಿಳ್ಸ್ನೂರ್, ಪ್ರಕಾಶ್ ರೆಡ್ಡಿ ಬಿಳ್ಸ್ನೂರ್, ವೆಂಕಟೇಶ್ ಬಿಳ್ಸ್ನೂರ್, ಹಾಲೇಶ್ ಎನ್ ಬಿಳ್ಸ್ನೂರ್, ಕೆ ನಾಗರಾಜ್ ಜಿ ಬೇವಿನಹಳ್ಳಿ, ಬೀರಪ್ಪ ಕೆಎಸ್ ಬಾನುವಳ್ಳಿ. ದೇವಕಾಂತ್ ಹರಿಹರ ಅವರು ತಲುವಾರಿನಲೆ ತಲೆ ತಗೆಯುವೆನು, ಮಣ್ಣಾಗೋದೆ ಚಲದಿ ಹೋರಾಡೋನು, ಭಯ ಯಾಕೆ ಜಯಾನಂ ತಾಯ್ ನೆಲದೆ ಏಕೆ ಸರಿಯಂತೆ ನಡೆಯುವುದೇ. ನನ್ನ ಜಲ ನನ್ನಮ್ಮನಿ ಎಂದಿಗೂ ನಗುತ್ತಿರುನಿ, ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ
ಇದು ನನ್ನ ಜಲಾನನ ಜನಮನ ಎಂದಿಗೂ ನಗುತ್ತಿರಲಿ ಬಾನಂಗಳದಿ ಹಾರಾಡುತ್ತಲಿ ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ದೇಹಾದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವನ ನಿನ್ಯದೆಯಲ್ಲಿ ಬದುಕುವನ ನನಗಾಗಿ ಎಂದೆಂದೂ ಅಳದಿರು. ಹೇ ಅಂಜದಿರು ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲಿದೆ ಆ ವೈರಿಗಳ ತಲೆಯೂರು. ನಮ್ಮ ಹರಿಹರ ತಾಲೂಕಿನಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ದೇಶ ಕಾಯುವ ಸೈನಿಕರು ಇಷ್ಟೊಂದು ಜನ ಇದ್ದಾರೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ, ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಹೇಗೆ ದೇಶದ ಬೆನ್ನೆಲುಬು ರೈತ, ಆತನಿಗೆ ನಾವು ಎದ್ದು ನಿಂತು ಗೌರವ ಸನ್ಮಾನ ಮಾಡಿದ್ದೀವಿ. ಈ ದೇಶ ಕಾಯುವಂತ ಸೈನಿಕರಿಗೆ ಒಂದು ಬೇಡವಾ? ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಎಲ್ಲರೂ ಎದ್ದು ನಿಂತ್ಕೊಂಡು ನಮ್ಮ ದೇಶವನ್ನು ಕಾಯುವಂತಹ ಎಲ್ಲ ಸೈನಿಕರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಇಲ್ಲಿ ಹೊಸಳ್ಳಿಯವರು, ಬಿಳಿಸ್ನೂರವರು, ನಂದಿಗಾವಿಯವರು, ಯಲವಟ್ಟಿಯವರು, ಭಾಳ ಕಡೆಯಿಂದ ರೈತರು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಅವರು ನಮ್ಮ ಮಕ್ಕಳಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ಲ ಮಕ್ಕಳು ಮುಂದೆ ಬನ್ನಿ. ಓಂ ಶ್ರೀ ಹೇಮವೇಮ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ವಿಶ್ವ ಭೂಪಟದಲ್ಲಿ ನಿನ್ನ ಹೆಸರು ಕಾಣಲಿ, ಅದನ್ನು ಸಾಧಿಸುವ ಹಠ ನಿನ್ನದಾಗಲಿ. ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. 1 ರಿಂದ 4ನೇ ತರಗತಿಯ ಮಕ್ಕಳ ಲೆಮನ್ ಅಂಡ್ ಸ್ಪೂನ್ ಮತ್ತು ರನ್ನಿಂಗ್ ರೇಸ್ ಕ್ರೀಡೆಯ ಫಲಿತಾಂಶ ಹೀಗಿದೆ. ಪ್ರಥಮ ಸ್ಥಾನ ಮೋಹನ್ MM, ಸಂಹಿತಾ, ಆರ್ಯನ್, ಪಲ್ಲವಿ, ದಿಶಾಂತ್, ರಚನಾ, ಕೌಶಿಕ್, ಸೇವಂತಿ, ತೇಜಸ್ ಗೌಡ, ಮಾನ್ವಿ, ಹರ್ಷ, ಜ್ಯೋತ್ಸ್ನಾ, ಸಮರ್ಥ್, ನಿವೇದಿತಾ, ನೂತನ್, ದೀಕ್ಷಾ. ದ್ವಿತೀಯ ಸ್ಥಾನ ಅಭಿಷೇಕ್, ನಾಗಲಕ್ಷ್ಮಿ, ಜಗನ್ಗೌಡ, ಅನುಶ್ರೀ, ಕೇಸಿ, ಮಿಥುನ್, ಕೀರ್ತನ, ಮೋಹನ್, ಸಾನ್ವಿ, ಯೋಗೇಶ್, ಪ್ರತೀಕ್ಷಾ, ಪ್ರಜ್ವಲ್, ಭಾಗ್ಯ, ಸೃಜನ್, ಧನ್ಯ, ಸೃಜನ್, ಮೋಕ್ಷ. ತೃತೀಯ ಸ್ಥಾನ ವೈಭವ್, ಭೂಮಿಕಾ, ಹೇಮಂತ್ ರೆಡ್ಡಿ, ಆದ್ಯ, ಜೈಬ ಖಾನುಂ, ತರುಣ್, ಚಿನ್ಮಯ್, ಲೋಹಿತ್, ಚಂದನ, ಸಂಕೇತ್, ಸಾನ್ವಿ, ಜಗನ್, ಬಿಂದುಶ್ರೀ, ಲೋಹಿತ್, ಅನನ್ಯ. ಮಣ್ಣಲ್ಲಿ ಬಿದ್ದನು, ಮುಗಿಲಲ್ಲಿ ಎದ್ದನು, ರಥದಲ್ಲಿ ಇದ್ದನು, ಬಂಗಾರ ಗೆದ್ದನು. ಹೇಗಿದ್ದ ಹೇಗಾದ ಗುತ್ತ, ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಮಣ್ಣಲ್ಲಿ ಬಿದ್ದನು, ಮುಗಿಲಲ್ಲಿ ಎದ್ದನು, ರಥದಲ್ಲಿ ಇದ್ದನು, ಬಂಗಾರ ಗೆದ್ದನು. ಹೇಗಿದ್ದ ಹೇಗಾದ ಗುತ್ತ, ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ಮಾತೆಯ ಮಡಿಲಲ್ಲಿ. ಈ ಕನ್ನಡ ನುಡಿಯ ಗುಡಿಯಲ್ಲಿ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ನಲಿನಲಿ ನಲಿವಿನ ವೇಳೆ ಇದು ಅಲಿಯದೆ ಉಳಿಯಲಿ ನಾಳೆ. ನಲಿನಲಿ ನಲಿವಿನ ವೇಳೆ ಇದು ಅಲಿಯದೆ ಉಳಿಯಲಿ ನಾಳೆ. ಹೃದಯವು ಅರಳುವ ವೇಳೆ ಸರಿ ನೆನಪನೆ ಬರೆಯುವ ಆಲೆ. ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ. ಮುದ್ದು ಮಕ್ಕಳಿಗೆ ಅಭಿನಂದನೆಗಳು. ಯಾಕೆ ಮಕ್ಕಳಿಗೆ ನಾವು ವೇದಿಕೆ ಮೇಲೆ ಕರೆದು ಅವ್ರಿಗೊಂದು ಸರ್ಟಿಫಿಕೇಟು, ಒಂದು ಪದಕ ಕೊಡ್ತೀವಿ ಅಂತಂದ್ರೆ, ಜ್ಞಾನಾಕ್ಷಿ ಶಾಲೆಯಲ್ಲಿ ಇರೋ ಮಗು ಒಂದಲ್ಲ ಒಂದು ಹಾಡದಲ್ಲಿ ಇಲ್ಲ, ಒಂದಲ್ಲ ಒಂದು
ಪ್ರತಿಭೆಯಲ್ಲಿ ಮುಂದೆ ಬರಲೇಬೇಕು ಅನ್ನೋ ಕಾರಣಕ್ಕೆ ನಾವು ಸುಮಾರು ಒಂದು 50 ಆಟಗಳನ್ನು ಆ ಮಕ್ಕಳಿಗೆ ಆಡಿಸಿರ್ತೀವಿ. ಆ ಮಗು ಒಂದಲ್ಲ ಒಂದು ಬಹುಮಾನ ತೆಗೆದುಕೊಂಡಿರುತ್ತೆ. ಹಾಗಾಗಿ ಅವರಿಗೆ ಪ್ರಶಸ್ತಿ ಪತ್ರಗಳನ್ನು ಪದಕಗಳನ್ನು ಕೊಟ್ಟು ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ರೆ ಒಂದೇ ಒಂದು ಸ್ಫೂರ್ತಿ ಆ ಮಗುವಿಗಾದರೆ ಮುಂದೆ ಸೈನಿಕ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ರೈತನಾಗ್ಬೋದು. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಆ ಮಕ್ಕಳಿಗೆ ಅಭಿನಂದಿಸ್ರಿ. ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಆಗಸವಾಗು, ಒಳ್ಳೆ ಜನರಲ್ಲೋದಾಗು. ಸುದ್ದಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುದ್ದಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ಭೂಮಿ ತಾಯಿ ಕಾಲು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುದ್ದಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ರಾಗಿಯ ಜೋಳದ ಭತ್ತದ ನವಣೆಯ ತೊಗರಿಯ ವರೆಯ ರಾಶಿ ಹಾಕವೇ ನೋಡಿ, ಮುತ್ತು ಹಸರಿನ ರಾಶಿ ಮಾಡವೇ. ಮುತ್ತು ಮುತ್ತು ಹಣದಂತ ತೇನೆ ಚಂದ, ಕಂತೆ ಕಂತೆ ಕಟ್ಟಿ ನಿಂತ ಬರದೆ ಅಂದ. ಕಾಲು ಕಾಲು ರಾಶಿ ನೀವು ಎಂತ ಚಂದ, ಆಲೂಗಡ್ಡ ರಾಶಿ ನೀವು ನೋಡಲಂದ. ಬಾಯಿಯ ತುಂಬಿ ಕೊಡುವ ಪರಿವಾನ ಚಂದ ನೋಡಿ, ಬಾಯಿಯ ತುಂಬಿ ಕೊಡುವ ಪರಿವಾನ ಚಂದ. ಸುದ್ದಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು, ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ. ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ಘನ ಘನ ಬೆಚ್ಚಗೆ, ಪಕ್ಕ ಕೈಯ ಹೆಜ್ಜೆಗೆ, ಮುತ್ತಿನ ಕೋಲಗಳ ಹೊಯ್ಯುತ್ತಾರೆ. ತಿಂಗಳ ಬೆಳಕಲ್ಲಿ ತಂಪಿನ ಹೊತ್ತಲ್ಲಿ ಹಂದಿಯ ಪದಗಳ ಹಾಡಾವಡೆ, ಹಳ್ಳಿಗೆ ಸಂಗೀತ ತುಂಬುತ್ತಾರೆ. ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುದ್ದಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ.
ಜಗ್ ನಕ್ ನಕ್ ಜಗ್ ಜಗ್ ನಕ್. The most awaited moment, the most awaited song, the person who created revolution in Kannada industry through his acting. This song depicts the harmony between nature, culture, divinity and judiciary. Ultimately, divinity say, we all are one with different vision. ಮನುಷ್ಯನಿಗೆ ಮಣ್ಣಿನ ಮೇಲೆ ಆಸೆ, ಆದರೆ ಮಣ್ಣಿಗೆ ಮನುಷ್ಯನ ಮೇಲೆ ಆಸೆ, ಆದರೆ ಕೊನೆಗೆ ಗೆಲ್ಲುವುದು ಆ ದೈವ ಒಂದೇ. ಕಾಂತಾರ ಒಂದು ದಂತಕಥೆ. Now let us watch the milestone in the Kannada industry with a sensational song from the Kantara. ಅಯ್ಯೋ ಅಯ್ಯೋ, ವೀರಗಾಸೆ ಬಂತಲ್ಲ. ನಾವು ಮಾಡ್ತಿರೋದು ಕಾಂತಾರದ ದೈವಾರಾಧನೆ ತಾನೇ? ವೀರಗಾಸೆ ಉತ್ತರ ಕರ್ನಾಟಕದ ದೈವಾರಾಧನೆ, ನಮ್ಮ ಕಾಂತಾರದ ದೈವಾರಾಧನೆ ದಕ್ಷಿಣ ಕರ್ನಾಟಕದ ದೈವಾರಾಧನೆ. ಈಗ ವೀರಗಾಸೆ ಮತ್ತು ಕಾಂತಾರದ ದೈವಾರಾಧನೆ ಒಂದೇ ಸಾಂಗ್ ಅಲ್ಲಿ ನೋಡಿದ್ರೆ ಹೇಗಿರುತ್ತೆ ಆಡಿಯನ್ಸ್? Dear audience, now we are going to watch the Kantara and Veeragase in a single stage. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳಿ. ಹರ ಓಂ ನಮಃ ಶಿವಾಯ, ಹರ ಓಂ ನಮಃ ಶಿವಾಯ. ಹುಟ್ಟುತ್ತದೆ ಹೂವಿನಗಾಸೆ, ಮಂಗಳಗಾಸೆ, ಮಂಜುಳಗಾಸೆ, ಅಘೋರ ಈಶಾನ್ಯ ತತ್ಪುರುಷ ಮಹಾಮಂತ್ರಗಳಿಂದ ಉದ್ಭವವಾದಂತಹ ವರಗುರು ವೀರಭದ್ರೇಶ್ವರನ ಮುಂಭಾಗದಲ್ಲಿ ನಂದಿಧ್ವಜ ನಾಗಭರಿತ ಸಹಿತನಾಗಿ ಹಗಲು ಹಾರುವ ಬೀದೆ, ಮುಗಿಲ ಮುತ್ತಿನ ಕೋಟೆ, ಜಗಭರಣಿ ಎಂಬ ಜಟಾಕೂಟದಲ್ಲಿ ರಾಜಮಾನವನ್ನಾಗಿ ಮಾಡಿ 1008 ಬಿರುದುಗಳನ್ನು ಹೊತ್ತುಕೊಂಡು ಬಲರೇ ಬಪ್ಪರೇ ರುದ್ರ 60 ಬಾಜನ ಕೀಲವು ವಾದ್ಯ ವೈಭವದಿಂದ ಎತ್ತ ಆರುದ್ರ ಶ್ರೀ ವೀರಭದ್ರ ಬಾರಯ್ಯ ಬಾರೋ ಕಲಿವೀರಭದ್ರ. ಆದಿ ಬ್ರಹ್ಮನ ಮಗನಾದಂತಹ ಬ್ರಹ್ಮನ ಎಡಗೈ ಪೆಟ್ಟಿನಲ್ಲಿ ಯಾವ ಸೃಷ್ಟಿಯಾದನೋ ದುರ್ದಕ್ಷ ಬ್ರಹ್ಮ. ಆದರೆ ಈ ದುರ್ದಕ್ಷ ಬ್ರಹ್ಮನಿಗೆ ದುಡಿದಂತಹ ಶಂಕರ ಒಂದು ಕೊರತೆಯನ್ನು ತಂದು ಹೋಗಿದ್ದಾನೆ. ಆ ಕೊರತೆ ಏನೆಂದರೆ ಅಪುತ್ರನ ಸ್ವಯಂ. ಪುತ್ರನಿಲ್ಲದ ಶೋಕಕ್ಕಾಗಿ ದುರ್ದಕ್ಷ ಬ್ರಹ್ಮ ದುಡಿದಂತಹ ಬ್ರಹ್ಮನ ಬಳಿ ತಪಸ್ಸಾಚರಿಸುತ್ತಾನೆ. ದಕ್ಷ ಬ್ರಹ್ಮನು ದಯಾಮಯನಾದ ಬ್ರಹ್ಮ ಕುರಿತು, ಏ ದೇವು, ನನಗೆ ಏಕಮಾತ್ರ ಬುದ್ಧಿಯನ್ನು ಕೊಟ್ಟು ಸುಮ್ಮನಾದೆಯಾ?
ಹೇ ದೇವ ಎಂದು ತಿರುಗು ನೋಡುವಷ್ಟರಲ್ಲಿ ಬ್ರಹ್ಮನಿಗೆ 63 ಹೆಣ್ಣು ಮಕ್ಕಳು ಬರ್ತಿದ್ದವು. ಹೀಗೆ ಕಾಲಕ್ರಮೇಣ ಕಾಲ ಕಳೆದಂತೆ ಬ್ರಹ್ಮನ ಮಗಳಾದ ಲಕ್ಷ್ಮಿಯನ್ನು ನಾರಾಯಣನಿಗೆ ಕೊಟ್ಟು, ಸರಸ್ವತಿ ದೇವಿಯನ್ನು ಬ್ರಹ್ಮನಿಗೆ ಕೊಟ್ಟು, ತನ್ನ ಕೊನೆಯ ಮಗಳಾದ ದಾಕ್ಷಾಯಣಿಯನ್ನು ಮಹಾದೇವನಾದ ಮುಕ್ಕಣ್ಣಿಗೆ ಕೊಟ್ಟು ಮದುವೆ ಮಾಡಿದನು. ನಿನ್ನಾಸೆಯಂತೆ ಯಾಕಾಗಲ್ಲದು ದೇವಿ? ನಮಗಿರುವ 63 ಹೆಣ್ಣು ಮಕ್ಕಳಲ್ಲಿ 62 ಹೆಣ್ಣು ಮಕ್ಕಳನ್ನು ಓಲೆ ಹಾಗೂ ಚರಾರುಗಳ ಮೂಲಕ ಕರೆಸಿಕೊಳ್ಳೋಣ. ಆದರೆ ಕೊನೆಯ ಮಗಳಾದ ದಾಕ್ಷಾಯಣಿಯನ್ನು ನಾನೇ ಸ್ವತಃ ಕೈಲಾಸಕ್ಕೆ ಹೋಗಿ ಕರೆತರುವೆ. ದಕ್ಷ ಬ್ರಹ್ಮನು ಕೈಲಾಸಕ್ಕೆ ಹೋದಾಗ ಶಿವನು ಧ್ಯಾನಸ್ಥಿತಿಯಲ್ಲಿ ಕೂತಿದ್ದನು. ಆಗ ದಕ್ಷ ಬ್ರಹ್ಮನು ಶಿವನನ್ನು ಧ್ಯಾನ ಚಿತ್ತದಿಂದ ಎಬ್ಬಿಸಿ ತನ್ನ ಕೊನೆಯ ಮಗಳಾದ ದಾಕ್ಷಾಯಣಿಯನ್ನು ತವರು ಮನೆಗೆ ಕಳಿಸುವಂತೆ ಕೇಳಿದನು. ಆಗ ಶಿವನು ಕೇಳುತ್ತಾನೆ, ತಾನು ದಾಕ್ಷಾಯಣಿಯನ್ನು ತನ್ನ ತವರು ಮನೆಗೆ ಕಳುಹಿಸುತ್ತಿಲ್ಲ ಎಂದನು. ಆಗ ಶಿವ ಮತ್ತು ದಕ್ಷ ಬ್ರಹ್ಮ ನಡುವೆ ಯುದ್ಧ ನಡೆಯಿತು. ಆಗ ಶಿವನು ತನ್ನ ಅಗ್ನಿಕುಂಡವನ್ನು ಹಾಕಿದನು. ಆಗ ವೀರಭದ್ರ ಹುಟ್ಟುತ್ತಾನೆ. ಆಗ ದಕ್ಷ ಬ್ರಹ್ಮನ ಸಂಹರಿಸುತ್ತೇನೆ ಎಂದು ಹೇಳಿ ಆಗ ಪ್ರಸೂತಿ ಓಡಿ ಬಂದು, ಹೇ ದೇವ, ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡು ಎಂದು ಕೇಳಿದಾಗ ಆಗ ವೀರಭದ್ರನು ತನ್ನ ಪಕ್ಕದಲ್ಲಿರುವ ತಂಗಿಗೆ ಹೇಳಿ ಕುರಿ ಶಿರವನ್ನು ದಕ್ಷ ಬ್ರಹ್ಮನ ಶಿರಕ್ಕೆ ಹಾಕಿ
ಸಮುದ್ರದಿಂದ ಹಿಡಿದು ಜಗಕ್ಕೆಲ್ಲ ಒಬ್ಬನೇ ರಾಜನಿದ್ದ. ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ ಮಕ್ಕಳು, ಗೌರವದಿಂದ ಕಾಣುವ ಜನರು, ಪ್ರೀತಿ ನೆಮ್ಮದಿ ಇದೆಲ್ಲವೂ ಇತ್ತು. ಆದರೆ ನೆಮ್ಮದಿ ಒಂದನ್ನು ಬಿಟ್ಟು ಮ್ಯೂಸಿಕ್. ರಾಜ ಹೊರಟ. ಹಲವು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ, ಹಲವು ಗುರುಗಳನ್ನು ಭೇಟಿಯಾಗ್ತಾನೆ. ಎಲ್ಲಿಗೆ ಹೋದರೂ ಸಹ ರಾಜನ ಮನಸ್ಸಲ್ಲಿದ್ದವನಿಗೆ ಮದ್ದು ಸಿಗುವುದಿಲ್ಲ. ಇನ್ನು ಈ ಭೂಮಿ ಮೇಲೆ ನನಗೆ ನೆಮ್ಮದಿ ತಂದು ಕೊಡುವ ಜಾಗ ಆಗಲಿ ಶಕ್ತಿ ಆಗಲಿ ಇಲ್ಲ ಅಂತ ಎಣಿಸಿ ರಾಜ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ಅವನಿಗೆ ಗಗ್ಗರದ ಶಬ್ದವೊಂದು ಕೇಳ್ತದೆ. ಹೋಗ್ತಾ ಇದ್ದ ರಾಜ ಒಮ್ಮೆಲೆ ನಿಂತು ನೋಡ್ತಾನೆ. ಆದರೆ ರಾಜನಿಗೆ ಆ ಶಬ್ದ ಕೇಳಿ ಹೆದರಿಕೆ ಆಗುವುದಿಲ್ಲ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ಪ್ರೀತಿಯಿಂದ ಕರೆದ ಹಾಗೆ ಆಗ್ತದೆ. ರಾಜ ಧ್ವನಿ ಬಂದ ದಿಕ್ಕಿನ ಕಡೆಗೆ ಸಾಕ್ತಾನೆ. ಬಂದು ಒಂದು ಕಲ್ಲಿನ ಮುಂದೆ ನಿಂತು ತನ್ನ ಶಸ್ತ್ರತ್ಯಾಗ ಮಾಡ್ತಾನೆ. ಆಗ ಅವನ ಕಣ್ಣಲ್ಲಿ ಕಣ್ಣೀರು ಜೋರಾಗಿ ಹರಿತದೆ. ಗೊತ್ತಿಲ್ಲದೆ ಕೈ ಮುಗಿತದೆ. ರಾಜನ ಮನಸ್ಸಲ್ಲಿ ಖುಷಿ, ಇಲ್ಲಿ ತನಕ ಇಲ್ಲದ ಒಂದು ಖುಷಿ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ತಲೆ ಸವರಿದ ಹಾಗೆ. ಆಗ ನಿಮ್ಮ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ. ನಿಮಗೆ ಎಂತ ಬೇಕೋ ಕೇಳಿ ಕೊಡ್ತೇನೆ. ಎನ್ನ ಉಳ್ಳಯ, ನೀವು ಎಂತ ಬೇಕಾದ್ರೆ ಕೇಳಿ, ಆದ್ರೆ ನಮ್ಮ ದೈವ ಪಂಜಿಲಿಯನ್ನು ಮಾತ್ರ ಕೇಳಬೇಡಿ. ನಿನ್ನೆ ಬಿಟ್ಟು ಬೇರೆ ಎಂತ ಸಹ ಬೇಡ ಪಂಜುರ್ಲಿ. ನೀನೆಂತ ಹೇಳಿದ್ರು ಸಹ ಕೊಡ್ತೇನೆ. ಎಲ್ಲಿವರೆಗೆ ಕೆಲಸ ಉಂಟ ಅಷ್ಟೆಲ್ಲ ಜಾಗವನ್ನು ಊರಿನ ಜನರಿಗೆ ಕೊಡ್ಬೇಕು. ನೆನಪಿಟ್ಟುಕೋ, ನನ್ನ ಬೆನ್ನಲ್ಲೇ ಉಚ್ಚರೂಪಿ ಹುಡುಗ ಕೂಡ ಬರ್ತಾನೆ. ಒಳ್ಳೆ ಮಾತ್ರ ತಕ್ಕಂತಾಗ ನಾನು ಬಿಡಿ ಅಂತ ಹೇಳಲ್ಲ. ಆಯ್ತು ಪಂಜುರ್ಲಿ. ദൈവഗരീഷ്ടം പരാരൂപം ദൈവഗരീഷ്ടം പരസ്മിത പദനം സാക്ഷാത്കവചം
ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವನೀತ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಕಾಡುಕತ್ತಲಾಗಿ ನಾನು ಬೇಕಾಗುವಂತ ಹೊತ್ತು ಗೊತ್ತಿನಾರೆ ನನ್ನ ರಾಜ್ಯಸ್ಥಾನದಲ್ಲಿ ನಿಂತು ಕೇಳುವಂತ ವಾಡಿಕೆ ಕೇಳುವಂತ ಪ್ರಶ್ನೆ ಏನಾದರೂ ಉಳಿದಿದೆಯಾ ಗೊತ್ತಿನಾರೆ ಮಂಜುರ್ಲಿ ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ. ನಮ್ಗೆ ಉಂಟು ಈ ಜಾಗ, ಈ ಆಸ್ತಿ, ಈ ಭೂಮಿ, ಇದ್ಯಾವುದು ಈ ಊರಿನವರದಲ್ಲ. ಮಾತಾಡ್ಬೇಡ ಸುಮ್ಮನೆ. ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದನ್ನ ನೀನ್ ನನಗೆ ಹಿಂದಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರಿಸಿ ಕೊಡ್ತೇನೆ, ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನು ನೀವು ಹಿಂತಿರಿಸಿ ಕೊಡ್ಬೋದಾ ಗೊತ್ತಿನಾರೆ? ಈಗ ನಿಮಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ ಇಲ್ಲ. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ದೈವ ನರ್ತಕನ ಇವತ್ತೇ ತೀರ್ಮಾನ ಆಗ್ಲಿ. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ
ಕಷ್ಟಪಡದೆ ಈ ಪೂಜೆ ಮಂದಿರ ಕಡೆ ಕಾತು ತುಪ್ಪಡ ಕ್ಷೇತ್ರ ಬಾಲ ಮಂದಿರತನ ಓ ಎನ್ನುಲ್ಲ ಈ ಪಂಚರಿ ಬಿಡಿ ಅನ್ನೋ ಯಾರು ಬಿಡಿ ಈ ಮಂದಿ ಕರ್ಮದ ಬಲಕು ನಿನ್ನಲೇ ತೆರಳ ಪರ್ಪದರು ಬಿಡು ಈ ಮಂದಿಗೆ ಕೊಟ್ಟು ದರ್ಬಾರ ಹೊಡಿಪಾವೆ ವಾ
ಮೈ ನಡಗಿಸಿದಂತ ಒಂದು ಅದ್ಭುತವಾದ ದೃಶ್ಯ ವೈಭವಕ್ಕೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಇಲ್ಲಿ ಓದಿ ವಿವಿಧ ತರಬೇತಿಗಳನ್ನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಬೆದರು ಗೊಂಬೆಗೆ ಇಟ್ಸ್ ಅ ಫನ್ನಿ ಡ್ಯಾನ್ಸ್. Third standard students are ready to do the dance. Let's enjoy. Fourth standard students should be ready for the next dance. Taka taka takaisu. ಆಹಾ ಈ ಬೆದರು ಗೊಂಬೆಗೆ ಜೀವ ಬಂದಿರುವ ಹಾಗಿದೆ. ಹೆಚ್ಚೇನು ಹೇಳಲಿ, ಹುಚ್ಚು ಹೆಚ್ಚಾಗಿ ಹೋಗಿದೆ. ನಿನ್ನಯ ದಾರಿಯಲ್ಲಿ ಅಂತಿಮ ಅಂಗಡಿಯ ತೆರೆಯಲಿ. ಈ ಬೆದರು ಗೊಂಬೆಗೆ ಜೀವ ಬಂದಿರುವ ಹಾಗಿದೆ. ಹೆಚ್ಚೇನು ಹೇಳಲಿ, ಹುಚ್ಚು ಹೆಚ್ಚಾಗಿ ಹೋಗಿದೆ. ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಹೀಗೆ ಸಾಗಲಿ ನಮ್ಮಿ ಪಯಣ ಗಗನ. Let's dance, jate, let's love, mate. Let's dance, jate, let's love, mate. Ini sneha, ini raga, yoga prema logo. ಟಕಾಯ್ಸು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಲಗ ಲಗ ಲಗಾಯ್ಸು ಟಕ ಟಕ ಟಕಾಯ್ಸು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಲಗ ಲಗ ಲಗಾಯ್ಸು. ಹೆಣ್ಣು ಹುಲ್ಲು ಮಣ್ಣೆಲ್ಲ, ಹೆಣ್ಣು ಹೊನ್ನು ಮಣ್ಣೆಲ್ಲ, ಹುಸಿ ಸಿಕ್ರೆ ಜಮಾಯ್ಸು, ಹುಸಿ ಸಿಕ್ರೆ ಜಮಾಯ್ಸು. ಕೃಷ್ಣ ಕೃಷ್ಣ ನನ್ನ ಕೃಷ್ಣ. ಟಕಾಯ್ಸು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಲಗ ಲಗ ಲಗಾಯ್ಸು. ನೋಟು ಸ್ವೀಟು ಸೈಟೆಲ್ಲ, ನೋಟು ಸ್ವೀಟು ಸೈಟೆಲ್ಲ, ಹುಸಿ ಸಿಕ್ರೆ ಜಮಾಯ್ಸು, ಹುಸಿ ಸಿಕ್ರೆ ಜಮಾಯ್ಸು. ಕೃಷ್ಣ ಕೃಷ್ಣ ನನ್ನ ಕೃಷ್ಣ.
Om Shri Hema Vema. So first of all, heartily I am welcoming to all for the grand occasion of 10th year anniversary of our Gnanakshi Vidyaniketana 2023-24. Welcome to all. So a student may be a topper, a backbencher or an average student. Talent varies from person to person. We should not underestimate the talent of any student. Now I am announcing the toppers of respective classes. So students, please come and take your own toppers, memento and certificates. ಟಾಪರ್ಸ್ ಎಲ್ಲ ಬನ್ನಿ ಮಕ್ಕಳು PUC ಮತ್ತು SSLC LKG UKG ಎಲ್ಲ ಬನ್ನಿ ಬೇಗ ಫಾಸ್ಟ್. From LKG Ganavi AM, UKG A section Lavanya MM, Shraddha SH, Tejas SM, Shravani R. From UKG B section Venkatesh HL, Bhuvana M, Kushi Enna. From first standard A Parikshit MB, Varsha SH, Rashmita RG, Rashmika KD. From first standard B, Bhuvan KM, Vivita AL. Second standard A section, Aryan AL, Pavani GP, Sanvi KV. And second B, Sneha KM, Vaishnavi KS. Third standard A section, Shreyas MH, B section, Rishit Gowda D, C section, Tasmiya DB. From fourth standard A section, Nirbhaya Patil and Sanvi TB. B section, Moksha A. And from fifth standard A section, Bhumika KH, Nishant AM. And B section, Aisha DB, C section, Sahana MS. And from sixth standard A section, Prakruti DG and Srujana H. So and from B section, Indushri A and Mithun GM. From C, Bhumika KT and Venkatesh GK. From seventh standard A section, Likita KV, B section, Namana KN, C section, Jeevan Gowda Patil, D section, Pramod Patil LJ. And from 8th standard A section, Vinay K and B section, Likhita MV, C section, Sanjana K PP and D section, Tarun A, E section, Bharat SH. Now from a 9th standard A section, Kirthana GS, B section, Lakshmi HH, C section, Srinivas RK, D section, Pooja VB, E section, Tanushri. And from 10th standard A section, Bhumika NM and Ananya. And B section, Nandish HS. And C section, Shraddha RP. And D section, Kavana SP. ನಾವಿರೋದು ಹೀಗೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ನಗುತ್ತಾ ನಗುತ್ತಾ ಬಾಳು ನೀನು ಎಂದು ಹೀಗೆ ಇರಲಿ. PUC ಮಕ್ಕಳು ಬೇಗ ನೋಟ್ಸ್ ಮಾಡಿ. ಶ್ರೀ ಮಹಾಗಿ ಯಮುನಾ ಪದವಿ ಪೂರ್ವ ಕಾಲೇಜಿನಲ್ಲಿ ಇಲ್ಲಿ ಓದಿ ವಿವಿಧ ಹುದ್ದೆಯಲ್ಲಿ ಏನು ತರಬೇತಿಯನ್ನು ಪಡಿತಕ್ಕಂಥ ಮಕ್ಕಳ ಹೆಸರು ಓದ್ತಾ ಇದ್ದೀನಿ. ಅವರು ವೇದಿಕೆ ಮೇಲೆ ಬರಬೇಕು. ಲಕ್ಷ್ಮಿ CH ನರ್ಸಿಂಗ್, ಕಿಮ್ಸ್ ಕಾಲೇಜು ಹುಬ್ಬಳ್ಳಿ, ಜೋರಾದ ಚಪ್ಪಾಳೆ. ಮನೋಹರಿ ಇಂಜಿನಿಯರಿಂಗ್ ಬೆಂಗಳೂರು,
ಮೋನಿಶಾ ಅಂಚೆ ಕಚೇರಿಯಲ್ಲಿ ಈಗಾಗಲೇ ಗೌರ್ಮೆಂಟು ಸರ್ಕಾರಿ ನೌಕರಿಯನ್ನು ಮಾಡ್ತಿದ್ದಾರೆ. ಕವನ ಇಂಜಿನಿಯರಿಂಗ್ GMT ಕಾಲೇಜ್ ದಾವಣಗೆರೆ. ಪ್ರೇಕ್ಷಕರು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಜ್ಯೋತಿ ಫಾರೆಸ್ಟ್ ಸಿರ್ಸಿ, ಮಾನಸ ಇಂಜಿನಿಯರಿಂಗ್ ಕಾಲೇಜ್ ಹೂವಿನಡಗಲಿ, ಅನುರಾಧ BAMS, ಅನುಷಾ BM, ರಕ್ಷಿತಾ ಇಂಜಿನಿಯರಿಂಗ್ GMT ಕಾಲೇಜ್, ಯಶಸ್ವಿನಿ BSc AG ಬೆಂಗಳೂರು, ಕೀರ್ತಿ ನರ್ಸಿಂಗ್ ಶಿವಮೊಗ್ಗ, ಶ್ರೀಲಕ್ಷ್ಮಿ BPT ಫಿಸಿಯೋಥೆರಪಿ, S1 BAMS ಶಿವಮೊಗ್ಗ. ಈ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ವೇಮನ ಕಾಲೇಜು ಪ್ರಾರಂಭವಾಗಿ 3 ವರ್ಷಗಳಲ್ಲೇ ಇಡೀ ಹರಿಹರ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಬಹಳ ಆಶ್ಚರ್ಯವಾಗಿರ್ತಕ್ಕಂಥ ಸಂಗತಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ದಾವಣಗೆರೆ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚಿನ ವಿದ್ಯಾರ್ಥಿ ಸಂಖ್ಯೆಯಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇದು ಪ್ರಾರಂಭವಾಗಿ ಈಗ ವಿದ್ಯಾರ್ಥಿಗಳು 3 ವಿದ್ಯಾರ್ಥಿಗಳು ವೈದ್ಯಕೀಯ ಸೀಟ್ಗಳನ್ನು ಹಿಡಿದಿದ್ದಾರೆ. ಇದರಲ್ಲಿ ಗಗನ್ ಅಂತಕ್ಕಂಥವನು ಈ MBBS ಸೀಟ್ ಹಿಡಿದಿದ್ದಾನೆ. VD ರವಿ ಅಂತಕ್ಕಂಥವರು MBBS ಸೀಟನ್ನು ಹಿಡಿದಿದ್ದಾರೆ. ಆಮೇಲೆ ಪ್ರದೀಪ್ ಅಂತಕ್ಕಂಥವರು ಈ MBBS ಸೀಟನ್ನು ಹಿಡಿದಿದ್ದಾರೆ. BIMS ಅನ್ನ 6 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಂದ ಹಿಡಿದಿದ್ದಾರೆ. ಆಮೇಲೆ ನರ್ಸಿಂಗ್ ಅನ್ನ ತರಬೇತಿಯನ್ನ ಕಲಿತಿದ್ದಾರೆ. ಮತ್ತು ಈ ತರಬೇತಿಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಈ ತರಬೇತಿಯನ್ನು ಪಡೆದಿದ್ದಾರೆ. ಯಾಕಂದ್ರೆ ಈ ಹಳ್ಳಿಯ ಒಂದು ವಾತಾವರಣದಲ್ಲಿ ಈ ಕಾಲೇಜು ಬಹಳ ಅತ್ಯುಂಗ ಶಿಖರವನ್ನು ಏರಿರ್ತಕ್ಕಂಥದ್ದು. ನಮ್ಮ ನಡೆದಾಡುವ ದೇವರು ಅಂತಂದೇ ಹೆಸರಾಗಿರ್ತಕ್ಕಂಥ ನಮ್ಮ ಶ್ರೀ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿ ಇವರ ಒಂದು ಅಸ್ತಿತ್ವದಲ್ಲಿ ಈ ವಿದ್ಯಾರ್ಥಿಗಳು ಇಷ್ಟೆಲ್ಲ ಮೇಲ್ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಆಗಿದೆ. ಇದನ್ನು ಉದ್ದೇಶಿಸಿ ನಮ್ಮ ಗುರುಗಳು ಒಂದೆರಡು ಮಾತಾಡಬೇಕಂತ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡ ಸರ್ ಉಸಿರು ಗಟ್ಕೊಂಡು ಹೇಳ್ತಿದ್ದಾರೆ, ನೀವು ಅವಸರ ಮಾಡ್ತೀರಲ್ಲ ಅದಕ್ಕೆ. ಏನು ಒಂದು ದಿವಸ ನಿದ್ದೆ ಗಟ್ಟಿರಿ ಏನಾಗಲ್ಲ, 1-2 ತಾಸು ಉಪವಾಸ ಇದ್ರೆ ಏನಾಗಂಗಿಲ್ಲ. ಆಗತ್ತಾ? ಏನಿಲ್ಲ, ಊಟ ಮಾಡ್ರಿ, ಮತ್ ಕೂತ್ಕೊಳ್ರಿ, ಅಷ್ಟೇ ಹೋಗ್ರಿ. ನಾವು ಬಿಡಂಗಿಲ್ಲ ಸನ್ಮಾನ ಮಾಡಕ್ಕೆ. ಮಕ್ಕಳೇ ನೀವೆಲ್ಲ ರೆಡಿ ಇದ್ದೀರಾ? LKG ಇಂದ PUC ವರೆಗೂ ಅದರಲ್ಲಿ MBBS ಮಾಡೋರಿದ್ದಾರೆ, BMS ಮಾಡೋರಿದ್ದಾರೆ, ಇಂಜಿನಿಯರಿಂಗ್ ಮಾಡೋರಿದ್ದಾರೆ. ನಮ್ಮ ಸುತ್ತಮುತ್ತ ಹಳ್ಳಿಯರೆಲ್ಲ ಗೋರ್ಮೆಂಟ್ ಅಪಾಯಿಂಟ್ ತಗೊಂಡು ದೊಡ್ಡ ಕಾಲೇಜ್ಗೆ ಹೋಗಿ ಒಳ್ಳೊಳ್ಳೆ ಹೈಯರ್ ಎಜುಕೇಷನ್ ಮಾಡೋರಿಗೆ ಈ ಹಳ್ಳಿ ಸ್ಕೂಲ್ ಸನ್ಮಾನ ಮಾಡಿದ್ರೆ ಯಾರು ಮಾಡಬೇಕು? ನಾವೇ ತಾನೇ ಮಾಡಬೇಕು. ಸ್ವಲ್ಪ ಸಮಾಧಾನವಾಗಿರಿ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವ್ರಿಗೆ ಚಪ್ಪಾಳೆ. ನಮ್ಮ ಶೈಕ್ಷಣಿಕ ಸಲಹೆಗಾರ ಆಗಿರ್ತಕ್ಕಂಥ ಅಶೋಕ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಮುದ್ದುರಾಣಿ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಉಪನ್ಯಾಸಕ ವರ್ಗದವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಯಾಕಂದ್ರೆ ಈ ಮಕ್ಕಳಿಗೆ ಇಂಥ ಸುಸಂದರ್ಭವಾಗಿರ್ತಕ್ಕಂಥದ್ದು ಬಹಳ ಆಶ್ಚರ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಸನ್ಮಾನ ಇದನ್ನೆಲ್ಲ ನೋಡಿದಾಗ ತಂದೆ ತಾಯಿಗಳು ಆನಂದ ಬಾಷ್ಪದ ಮೂಲಕ ಇದನ್ನೆಲ್ಲ ಗಂಡುಮನವನ್ನ ಸೆಳೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಈ ರೀತಿಯಾಗಿ ಹೋಗಿದ್ರೆ ಇಂಥ ಸನ್ಮಾನ ಕಾರ್ಯಕ್ರಮವನ್ನ ನಾವೆಲ್ಲರೂ ತೆಗೆದುಕೊಳ್ಳಬಹುದು. ಯಾಕಂದ್ರೆ ಈ ವೇಮನ ಕಾಲೇಜಿಗೆ ಬರ್ತಕ್ಕಂಥ ಎಲ್ಲಾ ಮಕ್ಕಳು ಬಡ ವಿದ್ಯಾರ್ಥಿಗಳೇ ಆಗಿರ್ತಾರೆ. ಯಾಕಂದ್ರೆ ನಮ್ಮ ಗುರುಗಳು ಇಲ್ಲಿ ಬಡ ವಿದ್ಯಾರ್ಥಿಗಳಂತಂದು ಸಮಾಜ ಸೇವೆಯನ್ನ ಮಾಡ್ತಲೇ ಬರ್ತಿದ್ದಾರೆ. ಯಾಕಂದ್ರೆ ಒಂದು ವರ್ಷಕ್ಕೆ ಈ 50-100 ಸೀಟುಗಳನ್ನ ಉಚಿತವಾಗಿ ಕೊಡುತ್ತಾ ಅವರ ಸೇವೆಯನ್ನ ಮಾಡ್ತಾ ಬರ್ತಿದ್ದಾರೆ. ಯಾಕಂದ್ರೆ ನಮ್ಮ ಗುರುಗಳ ಆಸೆ ಏನಪ್ಪಾ ಅಂದ್ರೆ ಒಂದು 5,000 ವಿದ್ಯಾರ್ಥಿಗಳನ್ನ ಕೆಲವೇ ವರ್ಷಗಳಲ್ಲಿ ಇಂಥ ಒಂದು ಹಂತವನ್ನ ನಾವು ತಲುಪುತ್ತೇವೆ ಅಂತಕ್ಕಂಥ ಮಾತು ಯಾವುದೇ ಸಂದೇಹ ಇಲ್ಲ. ಈ VD ರವಿ ಅವರು ಈ ವರ್ಷ ವೈದ್ಯಕೀಯ ಸೀಟನ್ನ ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ಈ ವಿದ್ಯಾರ್ಥಿಗಳನ್ನ ನಮ್ಮ ಗುರುಗಳು ಮುಂದೆ ತರ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತಾಡ. VT ರವಿ ಇವನು ಕ್ರಿಕೆಟ್ ಆಡ್ತಾನೆ, ಚೆನ್ನಾಗಿ ಆಡ್ತಿದ್ದ. SSLCಲಿ ಎಷ್ಟಪ್ಪ ನಿಂದು? 90. ಸೆಕೆಂಡ್ PUCಲಿ ಎಷ್ಟಪ್ಪ ನಿಂದು? 96. ಅರ್ಥ ಮಾಡ್ಕೊಳ್ಳಿ, SLCಲಿ ಓದಿದ್ದು ಬೇರೆ ಸ್ಕೂಲಲ್ಲಿ, ಅವ್ನು ಬಂದು ನಮ್ಮ PU ಕಾಲೇಜ್ನಲ್ಲಿ ಸೇರ್ಕೊಂಡ. SSLCಲಿ 90 ಇತ್ತು, ಸೆಕೆಂಡ್ PUC ಅವನು ಔಟ್ಪುಟ್ ಆಗಿದ್ದು 96%. ನಮ್ಮ ವೇಮನ ಕಾಲೇಜ್ ಏನು ಅಂತ ಗೊತ್ತಾಯ್ತಾ ನಿಮಗೆ? ನಾನು ಪ್ರತಿಯೊಬ್ಬರದು ಮಾತಾಡ್ಸಿರೋ
ನಿಮಗಿದೆಲ್ಲ ಬಂದೇ ಬರುತ್ತೆ. ವಿಶೇಷ ಏನು ಗೊತ್ತಾ, ಒಂದು MBBS ಸೀಟನ್ನು ನೀವು ಕೊಡಿಸ್ಬೇಕಾದ್ರೆ 1 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕು ಇವತ್ತು ನೀವು. ಆದರೆ ನಮ್ಮ ಕಾಲೇಜ್ನಲ್ಲಿ ಇವನು ಎಷ್ಟು ಫೀಸ್ ಕಟ್ಟಿದ್ದಾನೆ ಅಂತ ನೀವು ತಿಳ್ಕೊಳ್ಳಿ. 2 ವರ್ಷಕ್ಕೆ ಇವನು ಟೋಟಲ್ ಫೀಸ್ ಎಷ್ಟು ಕಟ್ಟಿದ್ದಾನೆ ನಮ್ಮ ಕಾಲೇಜ್ನಲ್ಲಿ. ಇವತ್ತು ಆ ತಂದೆ ತಾಯಿಗಳು 1 ಕೋಟಿ ರೂಪಾಯಿನ ದುಡ್ಡು ಕೊಟ್ಟಿದ್ದಾನೆ. ಇವತ್ತು ಅವನು ಕಿಮ್ಸ್ನಲ್ಲಿ ಮೆಡಿಕಲ್ ಸೀಟ್ ತೆಗೆದುಕೊಂಡಿದ್ದಾನೆ. ಜೋರಾಗಿ ಚಪ್ಪಾಳೆ ತಟ್ರಿ ಅವನಿಗೆ. ಎಲ್ಲರಿಗೂ ಶುಭ ಸಂಜೆ. ನಾನು ಫಸ್ಟು ಇದ್ದಿದ್ದು ಇಂಜಿನಿಯರ್ ಮಾಡಬೇಕಂತ ತುಂಬ ಆಸೆ ಇತ್ತು. ನಮ್ಮ ಸೈಡಲ್ಲಿ ತುಂಬ ಗ್ರಾಮದಲ್ಲಿ ಗೊತ್ತಲ್ಲ, ತುಂಬ ಪೇಷಂಟ್ಸು, ತುಂಬ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ತುಂಬ ಚೆನ್ನಾಗಿ ನೋಡಲ್ಲ. ನಾನು ಮುಂದೆ ಒಳ್ಳೆ ಡಾಕ್ಟರ್ ಆಗಿ ಪ್ರತಿಯೊಂದು ಗ್ರಾಮದಲ್ಲಿ ಒಳ್ಳೆ ಚೆನ್ನಾಗಿ ಡಾಕ್ಟರ್ ಅನ್ಸ್ಕೋಬೇಕಂತ ತುಂಬ ಆಸೆ ಐತಿ. ಎಲ್ಲರಿಗೂ ಚೆನ್ನಾಗಿ ನೋಡ್ತೀನಿ. ಹೊಸಳ್ಳಿಗೆ ಬಂದು ಇನ್ನೊಂದ್ಸಲ ವಿಸಿಟ್ ಮಾಡೋಕ್ಕಿನಿ. ಎಷ್ಟು ಹೇಳಿದ್ರು ಮುಗಿಸ್ತೀನಿ. ಭಾಳ ನಾಚ್ಕಂತ ಅವ್ನು ಡಾಕ್ಟರ್ ಆಗ್ತಾನೆ. ನಿನ್ನ ಪೇಷಂಟ್ ಜೊತೆ ಮಾತಾಡ್ಬೇಕಯ್ಯ. ಓಕೆ, ಎಲ್ರಿಗೂ ಚೆನ್ನಾಗಿ ಅಚೀವ್ಸ್ ಆಗಿ ನೀವು ಮುಂದೆ ಚಲೋ ಇಂಜಿನಿಯರ್ಸು ಡಾಕ್ಟರ್ಸ್ ಆಗಲಿ. ಟಾಪರ್ಸ್ ಇದ್ದೀರಾ, ಮುಂದಿನ ವರ್ಷ ಟಾಪರ್ಸನ್ನ ಉಳಿಸ್ಕೊಳ್ಳಿ. ಶರಣಾರ್ಥಿಗಳು. Let's put our hands together and welcome 5th standard students to perform the song Nammamma Nammamma Bhumi Tayamma. Next 5th standard B section students should be ready for the Hudgi Hudgi song. ನಮ್ಮಮ್ಮ ನಮ್ಮಮ್ಮ ಮುಗಿದ ಸಂಪಾನ ಮಾಡಿರಮ್ಮ, ಬಾಗಿನ ನೀಡಿರಮ್ಮ, ಭಾಗ್ಯಾನ ಬೇಡಿರಮ್ಮ. ಅಕ್ಕನ ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ಈ ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಗೋಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ಈ ಚಿನ್ನಮ್ಮ ನನ್ನಮ್ಮನಿಗೆ ಮಗಳಮ್ಮ, ಮಗಳಮ್ಮ. ಈ ಗಂಗಮ್ಮ ನನ್ನಮ್ಮನಿಗೆ ಚೊಚ್ಚಲ ಮಗಳಮ್ಮ, ಕೆಚ್ಚಲ ಮಗಳಮ್ಮ. ಆ ಮಂಜಮ್ಮ ನಮ್ಮಮ್ಮನಿಗೆ ಅಂಜಮ್ಮ, ಅಂಜಮ್ಮ. ಈ ಗಾಯಮ್ಮ ನಮ್ಮಮ್ಮನಿಗೆ ಹತ್ತಿರದವಳಮ್ಮ, ಬಿಟ್ಟಿರದವಳಮ್ಮ. ನಮ್ಮ ಅಮ್ಮ ನೂರಿನ ಬಳಗ ತುಂಬಾ ತುಂಬಾ ಕಿರಿದಮ್ಮ. ಇವಳಿಗೀಗ ಶರಣು 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 ಕೋಟಿ ಶರಣಮ್ಮ. ಈ ಸುಗ್ಗಿ ತಂದವಳಾರಮ್ಮ, ನಮ್ಮಮ್ಮ ನಮ್ಮಮ್ಮ ಹುಗ್ಗಿ ತಂದವಳಾರಮ್ಮ, ಭೂಮಿ ತಾಯಮ್ಮ. ಈ ಅಂಬಲಿ ತಂದವಳಾರಮ್ಮ, ನಮ್ಮಮ್ಮ ನಮ್ಮಮ್ಮ ಈ ಗೋಕುಳಿ ತಂದವಳಾರಮ್ಮ, ಭೂಮಿ ತಾಯಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ.
ಕಟ್ಟಿದರು ಅಚ್ಚಮ್ಮ ಮೆಚ್ಚಮ್ಮ ಈ ಬಿಳಿಯ ಕಾಲು ಕಿತ್ತಿದರು ಬೇಡ ಅನರಮ್ಮ ಹೋ ಭೇದ ಇರಲಮ್ಮ ಈ ಕೆಂಚ ಗೊಬ್ಬರ ಹರವಿದರು ಅಚ್ಚಮ್ಮ ಮೆಚ್ಚಮ್ಮ ಈ ಎಡಚ ಕವನೆ ಬೀರಿದರು ಪಾಪ ಅನರಮ್ಮ ಕೋಪ ಇರಲಮ್ಮ ನಮ್ಮ ಅಮ್ಮ ಎಂದು ಎಲ್ಲೂ ಮೇಲು ಕೀಳು ಮಾಡಿಲ್ಲ ಮಕ್ಕಳಾಗಿ ನಾವು ಅವಳ ರಾಣಿ ಹಾಡಬೇಕಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಗೋಕುಳಿ ತಂದವಳಾರಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಓಂ ಶ್ರೀ ಹೇಮವೇಮ ಓಂ ಶ್ರೀ ಹೇಮವೇಮ ನಿನ್ನ ಮೇಲೆ ನೀನು ನಂಬಿಕೆ ಇಡು, ನಿನ್ನ ಆತ್ಮಬಲದ ಮೇಲೆ ನಂಬಿಕೆ ಇಡು, ನಿನ್ನ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡು, ಯಶಸ್ಸು ತಾನಾಗಿಯೇ ನಿನಗೆ ಸಿಗುತ್ತದೆ ಎಂದು ನನ್ನ ಮುದ್ದು ಮಕ್ಕಳಿಗೆ ಕಿವಿಮಾತನ್ನು ಹೇಳುತ್ತಾ, ಮಕ್ಕಳು ಆಟದ ಸ್ಪರ್ಧೆಯಲ್ಲಿ ಗಳಿಸಿದ ಸ್ಥಾನ ಇಂತಿದೆ. ಆಟದ ಸ್ಪರ್ಧೆಗಳು ಇನ್ ಔಟ್, ರಿಂಗ್ ಹ್ಯಾಂಗಿಂಗ್, ಹ್ಯಾಂಡ್ಸ್ ಅಪ್ ಆ್ಯಂಡ್ ಡೌನ್, ಸ್ಟ್ಯಾಂಡ್ ಅಪ್ ಆ್ಯಂಡ್ ಸಿಟ್ ಡೌನ್. ಮೊದಲನೇ ಬಹುಮಾನ ವಿನೋದ್ KK, ವಸಂತ್ KV, ಶ್ರಾವ್ಯ, ಪ್ರಮೋದ್ HS, ಚರಿತ್, ಶ್ರೇಯಾ P, ದೀಕ್ಷಿತ್ GM, ದೀಕ್ಷಿತ್, ಭವ್ಯ, ಚೇತನ್ A, ಶೇಖರ್, ಭುವನ್ CG, ತಸ್ಮಿಯಾ, ಸ್ಫೂರ್ತಿ MO ಈ ಎಲ್ಲ ಮಕ್ಕಳು ಮೊದಲನೇ ಬಹುಮಾನ ಗಳಿಸಿರುತ್ತಾರೆ. ದ್ವಿತೀಯ ಬಹುಮಾನ ದರ್ಶನ್ N, ಭಾನುಪ್ರಕಾಶ್ KA, ರಶ್ಮಿಕಾ KD, ರೋಹನ್ KL, ಕಾರುಣ್ಯ, ಜ್ಞಾನ MD, ಅಕ್ಷಯ್, ಸ್ಫೂರ್ತಿ RP, ವಿಶ್ವರಾಧ್ಯ, ರಶ್ಮಿತಾ RG, ಅಶ್ವಿತಾ, ವಿಷ್ಣು, ತೇಜಸ್ವಿನಿ MN, ಚೇತನ್ ಕುಮಾರ್ MT, ಕೃತಿ GA, ತರುಣ್ KA, ಯಶ್ವಿತಾ ಸಾಯಿ ಈ ಎಲ್ಲ ಮಕ್ಕಳು ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತಾರೆ. ಇನ್ನು ತೃತೀಯ ಬಹುಮಾನ ಧ್ರುವ ರೆಡ್ಡಿ, ವಿಶ್ವನಾಥ್ ಗೌಡ, ಬಸವರಾಜ್, ಸಾನ್ವಿ KA, ನಿಖಿತಾ KS, ಪ್ರಜ್ವಲ್, ಮೋನಿಕಾ YR, ಪರೀಕ್ಷಿತ್, ಭುವನ್ KM, ಪ್ರಜ್ವಲ್, ವರ್ಷಾ, ರೋಹನ್ ಪಾಟೀಲ್, ಅನುಶ್ರೀ, ಶ್ರೇಯಸ್ ವಿಷ್ಣು, ಹರ್ಷಿತಾ GM, ಪ್ರಜ್ವಲ್, ಸಿರಿ KP ಬೇಗ ಬೇಗ ಬನ್ನಿ ಮಕ್ಕಳು, ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತಾರೆ. ಬೇಗ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ಮಾತೆಯ ಮಡಿಲಲ್ಲಿ, ಈ ಕನ್ನಡ ನುಡಿಯ ಗುಡಿಯಲ್ಲಿ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಜ್ವರ ಚಪ್ಪಳೆ ಬರಲಿ ಆ ಮಕ್ಕಳಿಗೆ. The winners of short put and discus throw event from 5th to 10th, girls and boys, first place goes to Vijay Reddy, Bindu MA, Srinivas AY, Kirtana AC, Nandan PV, Amsa CR, Pavan KM, Mangala. Second place goes to Nandan PV, Srujan H, Tarun S, Chetana MG, Tarun Nayak, Uma GS, Tarun S, Hamsa J. Third place goes to Kalesh MS, Asini, Pavan KM, Mangala MA,
ಜೀವನ್ PN, ವರ್ಷಿಣಿ MV, ಶ್ರೀನಿವಾಸ್ AY, ನಂದಿನಿ. 5th 10th ಪ್ರೈಸ್ನವ್ರು ಬನ್ನಿ ಬೇಗ. ಸುಭಾಷರ್ ಹಾಕೋತ ಹೋಗ್ರಿ. ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ಮಗನೇ ವಂದನೆ ವಂದನೆ ಪಲ್ಲವಿ ಜಿಪಿ ಮಿಸ್ ಆಗಿದೆ, ಎಲ್ಲಾದ್ರೂ ಸಿಕ್ಕರೆ ವೇದಿಕೆ ಬಳಿ ಕಳಿಸ್ತೀನಿ. ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿ ಓ ಮೈ ಸನ್ ಅಮ್ಮನಾಸೆಯ ಆರತಿಯಾಗು ಅಪ್ಪನಾಸೆಯ ಆಗಸವಾಗು ಒಳ್ಳೆ ಜನರಲ್ಲೊಂದಾಗು ನಾಡಿನ ಒಳ್ಳೆಯ ಪ್ರಜೆಯಾಗು ಅರುಹೆತ್ತರಯ್ಯ ಇಂಥ ಕಂದನನ್ನು ಅಂತ ಲೋಕ ಮೆಚ್ಚಬೇಕು ನಿನ್ನನ್ನು.